ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಚಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂತ ಈಗಾಗಲೇ ನೋಡಿದ್ದೀರ, ಗೊತ್ತಾಗಿರುತ್ತೆ. ಎಸ್, ಲಕ್ಷ್ಮೀ ಹಬ್ಬಕ್ಕೆ ಪ್ರಿಪ್ರೇಷನ್ ಪ್ಲ್ಯಾನಿಂಗ್ ವಿಡಿಯೋ. ನಾ ಮಾಡ್ತಾ ಇರೋ ವಿಡಿಯೋ ಈಗಾಗಲೇ ತಮ್ಮಲ್ಲಿ ನೋಡಿರ್ತೀರ, ಗೊತ್ತಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಬೇಕಾಗೋ ಪೂರ್ವ ಸಿದ್ಧತೆ, ಇದ್ರ ಬಗ್ಗೆ ನಾವಿವತ್ತು ವಿಡಿಯೋನ ಮಾಡಿಕೊಟ್ಟಿದ್ದೀನಿ. ಸೊ ಮೊದಲನೇದಾಗಿ ಪೂಜಾ ಸಾಮಗ್ರಿಗಳು ನೋಡೋಣ. ಅರಿಶಿಣ ಕುಂಕುಮ, ಲಕ್ಷ್ಮಿ ಮುಖವಾಡ, ಹಾಗೆ ಕರ್ಪೂರ, ಊದುಬತ್ತಿ, ವೀಳ್ಯದೆಲೆ, ಧೂಪ, ಬತ್ತಿ ಅಥವಾ ತುಪ್ಪದ ಬತ್ತಿ, ದೀಪದ ಎಣ್ಣೆ, ಸಗಣಿ. ಈ ಸಿಟಿ ಸೈಡು ಸಗಣಿ ಎಲ್ಲ ಸಿಗೋದಿಲ್ಲ. ಸಗಣಿ ಸಿಕ್ಕಿಲ್ಲ ಅಂದರೆ ಅರಿಶಿಣದಿಂದ ಗಣಪನ ಮಾಡಿಕೊಂಡು ಅದರಲ್ಲಿ ಪೂಜೆ ಮಾಡ್ಕೊಳ್ಳಿ, ಅರಿಶಿಣ ಪುಡಿಯಿಂದ ಗಣಪನ ಮಾಡಿಕೊಂಡು. ಸೊ ನೆಕ್ಸ್ಟ್ ಅಡಿಕೆ, ಗಂಜಲ, ಗರಿಕೆ, ಗೆಜ್ಜೆ ವಸ್ತ್ರ, ಬಾಗಿಣದ ಸೆಟ್, ಹಸಿರು ಬಳೆ ಅಥವಾ ಕೆಂಪು ಬಳೆ, ಬ್ಲೌಸ್ ಪೀಸ್, ಅರಿಶಿಣ ಕುಂಕುಮ, ದಾರ, ಬೆಲ್ಲದ ಅಚ್ಚು ಬೆಲ್ಲ, ಕೊಬ್ಬರಿ ಅರ್ಧ ಹೋಳು, ಕಡಲೆ, ಹೂ, ಬಾಳೆ ಎಲೆ, ತೆಂಗಿನಕಾಯಿ, ಬಾಳೆಹಣ್ಣು, ಅಕ್ಕಿ, ತಾಮ್ರದ ಬಿಂದಿಗೆ, ತಟ್ಟೆ, ಕಾಯಿನ್ಗಳು, ಮಣೆ, ದೀಪಗಳು, ಸೀರೆ, ಹಾಗೆ ತಾಳಿ. ಇಷ್ಟು ಬೇಕಾಗುತ್ತೆ ನಮಗೆ ಪೂಜಾ ಸಾಮಗ್ರಿಗಳು ಅಂತ. ಮುಂದೆ ನೋಡೋಣ ಹೂವು. ನಮಗೆ ಯಾವ್ಯಾವ ಥರದ ಹೂವು ಬೇಕಾಗುತ್ತೆ. ಮಲ್ಲಿಗೆ, ಗುಲಾಬಿ, ಹಾರಗಳು, ಹಾಗೆ ಪಾರಿಜಾತ ಹೂ, ಕಣಗಿಲ ಹೂ, ತಾವರೆ ಹೂ, ಸಾವಂತಿಗೆ, ತುಳಸಿ ಹೂ. ಇಷ್ಟರಲ್ಲಿ ಯಾವುದು ಮಿಸ್ ಆದರೂ ಪರವಾಗಿಲ್ಲ, ನಮಗೆ ಮಲ್ಲಿಗೆ ಹೂ ಹಾಗೆ ತಾವರೆ ಹೂನ ಬೇಕೇ ಬೇಕು. ಸೊ ಇದರಿಂದ ನಾವು ಪೋಣಿಸ್ಕೊಂಡು ದೇವ್ರಿಗೆ ಹಾಕ್ಕೋಬೋದು. ಮುಂದೆ ಡ್ರೈ ಫ್ರೂಟ್ಸ್ ಯಾವುದಾದ್ರು ಬೇಕಾಗುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ, ಅದು ಕೆಂಪು ಕಲ್ಲು ಸಕ್ಕರೆ ತಗೊಳ್ಳಿ. ಸೊ ಡ್ರೈ ಫ್ರೂಟ್ಸ್ ಇಷ್ಟು ಬೇಕಾಗುತ್ತೆ. ಮುಂದೆ ಕಳಸದ ವಸ್ತುಗಳು ಏನೇನು ಬೇಕಾಗುತ್ತೆ. ಅರಿಶಿಣ ಕುಂಕುಮ, ಹೂ, ಕೆಂಪು ಹೂ, ಏನಕ್ಕೆ ಅಂದರೆ ಕಳಶಕ್ಕೆ ಕೆಂಪು ಹೂ ಮುಡಿಸ್ತಾರೆ. ಸೊ ನಾಣ್ಯಗಳು ಬೇಕಾಗುತ್ತೆ. ಬಟ್ಲು ಅಡಿಕೆ 1, ಬೆಳ್ಳಿ ಅಥವಾ ಬಂಗಾರ, ಅಕ್ಷತೆ, ಗೋಮಾತೆ ಚಕ್ರ 6, ಕಮಲದ ಬೀಜ 6, ಕವಡೆ 6, ಬಾದಾಮಿ 6, ದ್ರಾಕ್ಷಿ 6, ಏಲಕ್ಕಿ 6, ಖರ್ಜೂರ 6, ಅರಿಶಿಣದ ಕೊಂಬು 1, ಲಾವಂಚ ಬೇರು, ಕಲ್ಲು ಸಕ್ಕರೆ, ಜಾವದ ಪುಡಿ. ಸೊ ಇಷ್ಟು ನಮಗೆ ಬೇಕಾಗುತ್ತೆ ಕಳಸದ ವಸ್ತುಗಳು. ಸೊ ಇದರಲ್ಲಿ ಗೋಮಾತೆ ಚಕ್ರ ಹಾಗೆ ಕಮಲದ ಬೀಜ, ಕವಡೆ ಇದನ್ನು ನೋಡಿ ತೊಗೊಳ್ಳಿ. ಫುಲ್ಲು ಪ್ಯೂರ್ ವೈಟಾಗಿರುತ್ತಲ್ಲ, ಅದು ತೊಗೋಬೇಡಿ. ಸ್ವಲ್ಪ ಎಲ್ಲೋ ಅರಿಶಿಣ ಥರ ಮಿಕ್ಸ್ ಆಗಿರುತ್ತೆ, ಆ ಥರ ನೋಡಿ ತೊಗೊಳ್ಳಿ. ಆ್ಯಂಡ್ ಲಾವಂಚ ಬೇರು ಹಾಗೆ ಜಾವದ ಪುಡಿನ ಮಿಸ್ ಮಾಡಲೇಬೇಡಿ, ಅದು ತೊಗೊಳ್ಳಿ, ಅದು ಇಂಪಾರ್ಟೆಂಟ್. ಸೊ ಮುಂದೆ ಮಡ್ಲಕ್ಕಿ ಸಾಮಾನುಗಳು. ಮಡ್ಲಕ್ಕಿಗೆ ಏನೇನು ಬೇಕು ಅಂತ. ಮೊದಲಿಗೆ ತಟ್ಟೆ, ಅಕ್ಕಿ, ಅರಿಶಿಣ ಕುಂಕುಮ, ಅದು 1 ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದು. ನೆಕ್ಸ್ಟ್ ಬಳೆಗಳು, ಹಸಿರು ಮತ್ತು ಕೆಂಪು ಯಾವುದಾದ್ರೂ ಸರಿ, ಬಳೆ 2 ಕಲರಲ್ಲಿ ಯಾವುದಾದ್ರೂ ಸರಿ. ಬ್ಲೌಸ್ ಪೀಸ್, ಅದು ಗ್ರೀನೇ ಇರಲಿ. ಕೊಬ್ಬರಿ ಅರ್ಧ ಹೋಳು, ಹಾಗೆ ಕಡಲೆ, ಅಚ್ಚು ಬೆಲ್ಲ 1, ಬಾಗಿಣದ ಸೆಟ್ ಅಂದರೆ ಈ ಗಂದಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಏನಂತಾರೆ, ಅದು ಬಳೆ ಬಿಚ್ಚಾಲೆ ಮತ್ತು ಕನ್ನಡಿ ಬಾಚಣಿಗೆ ಎಲ್ಲ ಇರುವಂಥ ಒಂದು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ. ಸೊ ಅದು ಬಾಗಿಣದ ಸೆಟ್. ಹೂ, ವೀಳ್ಯದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ನಮಗೆ ಎಷ್ಟು ಅನುಸಾರವಾಗುತ್ತೆ ಅಷ್ಟು ದಕ್ಷಿಣೆ 11, 21, 101, ಹಾಗೆ ತೆಂಗಿನಕಾಯಿ. ಇಷ್ಟು ಬಂದು ಮಡ್ಲಕ್ಕಿಗೆ ಇಡುವಂಥ ಸಾಮಾನುಗಳು ಇಷ್ಟು ಬೇಕಾಗ್ತವೆ. ಹಾಗೆ ಮುಂದೆ ಕಳಶನ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಹೇಳುವಂತಹ ಸ್ತೋತ್ರ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದನ್ನು ನಾವು ಹೇಳ್ಕೊಂಡು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಕಳಶನ. ಅದಾದಮೇಲೆ ತಾಯಿಗೆ ಅಲಂಕಾರಿಕ ವಸ್ತುಗಳು ಏನೇನು ಬೇಕಾಗುತ್ತೆ ಅಂತ. ದೇವಿಯ ಮುಖವಾಡ ಒಬ್ಬೊಬ್ಬರು ಮನೆಯಲ್ಲಿ ಮಾಡಿಸಿ ಇಟ್ಟಿರ್ತೀರ. ಸೊ ಅದು ಇಲ್ಲ ಯಾವುದು ತಂದಿರ್ತೀರ ಅದು ದೇವಿಯ ಮುಖವಾಡ.
ಹಾಗೆ ಸೀರೆ, ತಾಳಿ ಇಲ್ಲ ಅಂತ ಅಂದರೆ ಅರಿಶಿನ ಕೊಂಬಿಂದ ತಾಳಿನ ಮಾಡ್ಕೊತಾರೆ, ಸೊ ಅದು ತಾಳಿ, ಬಳೆಗಳು, ಹಾಗೆ ಸರ, ಜಡೆ, ಡಾಬು, ಗೆಜ್ಜೆ ವಸ್ತ್ರ, ಬಟ್ಟೆ ಪಿನ್, ತುಳಸಿ ಮಾಲೆ, ಹಾರ. ಇಷ್ಟು ತಾಯಿಗೆ ಅಲಂಕಾರಕ್ಕೆ ಬೇಕಾಗುವಂಥ ವಸ್ತುಗಳು. ಸೊ ಮುಂದೆ ಹಣ್ಣುಗಳು ಏನೇನು ಬೇಕಾಗುತ್ತೆ ತಾಯಿಗೆ ಅರ್ಪಣೆ ಮಾಡೋದಕ್ಕೆ. ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ಅನಾನಸ್, ದಾಳಿಂಬೆ, ಸೀಬೆಹಣ್ಣು, ಮೂಸಂಬಿ, ಸೀತಾಫಲ, ಕಿತ್ತಳೆ. ಇಷ್ಟು ಹಣ್ಣುಗಳು ಬೇಕಾಗುತ್ತೆ. ಸೊ ಹಣ್ಣುಗಳು ಇಷ್ಟು ಬೇಕಾಗುತ್ತೆ. ನಾನು 9 ಥರ ಹೇಳಿದ್ದೀನಿ, ನಿಮಗೆ ಎಷ್ಟಾಗುತ್ತೆ 5 ಥರ ಇದ್ದರೆ 5 ಥರ ಇಡ್ಬೋದು, 3 ಥರ ಇಡ್ಬೋದು, 9 ಥರನೂ ಇಡ್ಬೋದು. ಸೊ ಮುಂದೆ ನೈವೇದ್ಯಕ್ಕೆ ಬೇಕಾಗುವ ವಸ್ತುಗಳು. ನೈವೇದ್ಯ ಮಾಡಲಿಕ್ಕೆ ಹಣ್ಣುಗಳು, ಹಾಲು, ತುಪ್ಪ, ಸಜ್ಜಿಗೆ, ರಸಾಯನ, ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಚಕ್ಕಲಿ. ಇಷ್ಟು ನೈವೇದ್ಯಕ್ಕೆ ಬೇಕಾಗಿರುವ ವಸ್ತುಗಳಾಗುತ್ತೆ. ಮುಂದೆ ಈ ಸಂಜೆ ಮುತ್ತೈದೆಯರನ್ನ ಕುಂಕುಮಕ್ಕೆ ಕರಿತೀವಿ, ಅದು ಎಲ್ಲರ ಮನೆಯಲ್ಲೂ ಕರೆಯುವಂತಹದ್ದೇ. ಆಗ ಏನೇನು ಬೇಕಾಗುತ್ತೆ ನಮಗೆ ಮುತ್ತೈದೆಯರಿಗೆ ಕೊಡುವುದಕ್ಕೆ. ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ, ಬ್ಲೌಸ್ ಪೀಸ್, ಅರಿಶಿನ, ಕುಂಕುಮ, 1 ರೂಪಾಯಿ ಕಾಯಿನ್, ಹೂವು, ಕಾಯಿ. ಇಷ್ಟು ಬೇಕಾಗುತ್ತೆ. ಇಷ್ಟು ನಾವು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಇಷ್ಟು ನಾವು ಕೊಟ್ಟು ಕಳಿಸ್ತೀವಿ. ಸೊ ಕೊನೆಯದಾಗಿ ತಾಯಿಗೆ ಕೆಂಪು ಆರತಿ. ಈ ಆರತಿಗೆ ಏನೇನು ಬೇಕೋ ಹಾಗೆ ಹೇಗೆ ಮಾಡ್ಕೊಳ್ಳೋದು. ಜೋಡಿ ದೀಪಗಳು, ಬತ್ತಿ ಮತ್ತು ತುಪ್ಪ ಆ್ಯಂಡ್ ಎಲೆ, ಅರಿಶಿನ, ಸುಣ್ಣ. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಒಂದು ಪ್ಲೇಟಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ಅರಿಶಿನ ಹಾಗೆ ಸುಣ್ಣನ ಮಿಕ್ಸ್ ಮಾಡಿ ಆವಾಗ ಒಂದು ಕೆಂಪು ಬಣ್ಣಕ್ಕೆ ಅದು ತಿರುಗುತ್ತೆ. ಆಮೇಲೆ ಅದ್ರ ಮೇಲೆ ಒಂದು ಎಲೆನ ಇಟ್ಟು ಅದ್ರ ಮೇಲೆ 2 ದೀಪಗಳನ್ನ ಇಟ್ಟು ತಾಯಿಗೆ ಆರತಿನ ಮಾಡ್ತೀವಿ. ಸೊ ಇಷ್ಟು ನಮಗೆ ಬೇಕಾಗುವಂಥ ಐಟಮ್ಸ್. ನೋಡಿದ್ರೆ ಈಗ ನೀವು ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಹಾಗೆ ನಿಮಗೆ ಹೆಲ್ಪ್ಫುಲ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್. ಹಾಗೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಅವರಿಗೂ ಏನಾದರೂ ಯೂಸ್ ಆಗ್ಬೋದು ನಿಮಗಾಗಿರೋ ಥರನೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.